ಹಾಯ್ಗಳೇ ನಮಸ್ಕಾರ. ನಾವು ನೋಡಿ ಗಾಡಿ ಇಟ್ಕೊಂಡಾದ್ಮೇಲೆ ಪರ್ಮಿಟ್ ನೀಟಾಗಿರ್ಬೇಕು, ಟ್ಯಾಕ್ಸ್ ನೀಟಾಗಿ ಕಟ್ಟಬೇಕು, ಇನ್ಸೂರೆನ್ಸ್ ನೀಟಾಗಿ ಕಟ್ಟಬೇಕು, ಟೋಲ್ ಕಟ್ಟಬೇಕು, ಮತ್ತು ಡಿ ಎಲ್ ಇರಬೇಕು. ಎರಡು ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಕೂಡ ಮಾಡಿಸ್ತಾ ಇರಬೇಕು. ಆದರೆ ಈ ಟ್ಯಾಕ್ಸ್ ಅಮೌಂಟ್ ಅನ್ನೋದು ಕಟ್ತಾ ಇದ್ದೀವಲ್ಲ, ಕಟ್ಟಿ ನಾವು ಕುರಿಗಳಾಗ್ತಿದ್ದೀವಿ ಅಷ್ಟೇ. ಏನಂದರೆ ಟ್ಯಾಕ್ಸ್ ಒಂದು ಕಡೆ, ಟೋಲ್ ಒಂದು ಕಡೆ, ಎರಡು ಕಡೆಯಿಂದ ಟ್ಯಾಕ್ಸ್, ಡಬಲ್ ಟ್ಯಾಕ್ಸ್ ಇತ್ತು, ಮತ್ತು ಪರ್ಮಿಟ್ ಸಪ್ರೇಟು. 3 ಥರ ದುಡ್ಡು ಅನ್ನೋದು ವಸೂಲಿ ಮಾಡ್ತಾರೆ. ಆದರೆ ವಸೂಲಿ ಮಾಡಿ ಏನು ಮಾಡ್ತಿದ್ದಾರೆ, ಈ ಥರ ವೇಸ್ಟ್ ಅನ್ನೋದು ಮಾಡ್ತವ್ರೆ. ನಮ್ಮ ಗಾಡಿಗಳಿಗೇನ ಆನ್ಲೈನಲ್ಲಿ ನಮ್ಮ ಗಾಡಿ ನಂಬರ್ ಹಾಕ್ಬಿಟ್ರೆ ಸಾಕು, ಏನೇನಿಲ್ಲ, ಏನೇನು ಇದೇ ರನ್ನಿಂಗಲ್ಲಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಫೈನ್ ಅನ್ನೋದು ಕಟ್ಬಿಡ್ತಾರೆ. ಫೈನ್ ಅನ್ನೋದು ಹಾಕ್ತಾರೆ, ಕಟ್ಸ್ಕೊತಾರೆ. ಆದರೆ ಈ ಥರ ಟ್ಯಾಕ್ಸ್ ಅಮೌಂಟು, ನಮ್ಮ ಟ್ಯಾಕ್ಸ್ ಅಮೌಂಟು ಈ ಥರ ವೇಸ್ಟ್ ಮಾಡೋರೆ. ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ, ಯಾವ ಒಂದು 10 ವರ್ಷಗಳ ಹಿಂದೆ ಆಗಿ ಕಟ್ಟಿರ್ತಾರೆ, ವೇಸ್ಟ್ ಮಾಡಿರೋದು. ಅದು ಇತ್ತಾವ ಉಪಯೋಗಕ್ಕೂ ಬರಲ್ಲ, ಇಲ್ಲ ಉಪಯೋಗ ಬರೋ ಥರ ಕೂಡ ರೆಡಿ ಮಾಡಿಲ್ಲ. ನಮಗೆ ಮಾತ್ರ ಗಾಡಿಯವರು ಮಾತ್ರ ಗಾಡಿ ನಂಬರ್ ಹಾಕ್ಬಿಟ್ಟು ಟ್ಯಾಕ್ಸ್ ಕಟ್ಟಿಲ್ಲ, ಅದು ಕಟ್ಟಿಲ್ಲ, ಪರ್ಮಿಟ್ ಕಟ್ಟಿಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಮಾತ್ರ ಕೇಳ್ತಾರೆ. ಆದರೆ ಈ ಥರ ಟ್ಯಾಕ್ಸ್ ಅಮೌಂಟ್ನ ವೇಸ್ಟ್ ಮಾಡೋರನ್ನ ಯಾರು ಕೇಳ್ತಾರೆ? ಇದು ಬಂದುಬಿಟ್ಟು ಸೋಕ್ಯ ರೋಡಿಂದ ಮಕಾನಹಳ್ಳಿ ರೋಡಿಗೆ ಹೋಗುವಂಥ ರೋಡಲ್ಲಿ ಬ್ರಿಡ್ಜ್ ಬರುತ್ತೆ. ಇದು ಯಾವುದೋ ಒಂದು 10 ವರ್ಷ ಆಗಿದೆ ಬ್ರಿಡ್ಜ್ ಕಟ್ಬಿಟ್ಟು, ಆದರೆ ಫಿನಿಶಿಂಗ್ ಮಾತ್ರ ಆಗಿಲ್ಲ. ಇದೊಂದೇ ಅಲ್ಲ, ಬೆಂಗಳೂರಲ್ಲಿ ಮೂಲೆಗೂ ಒಂದೊಂದು ಇದ್ದೇ ಇರುತ್ತೆ. ಇದೇ ಥರ ಕೋರಮಂಗಲದಾಗೂ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಇಂಥವ್ರನ್ನೆಲ್ಲ ಯಾರು ಕೇಳ್ತಾರೆ?